ಅಣ್ಣವರಿಗೆ ಅಂತೂ ಈ ಒಂದು ಸಂಸ್ಥೆ ಸ್ಥಾಪನೆ ಮಾಡೋಕ್ಕೆ ಎಂಬುದಾಗಿ ಒಂದು ಬಲವಾದ ಉತ್ಸಾಹ ಬಂತು ಅಣ್ಣವರಿಗೆ. ಆಗ ದೇವರು, ಧರ್ಮ, ನೀತಿ ಇಷ್ಟೇ ಇಷ್ಟೇ. ಆದರೆ ಕ್ರಮೇಣ ನಮಗೆ ಸ್ವಾಮಿ ಒಂದು ದಾರಿ ತೋರಿಸ್ತಾ ಇದ್ದಾರೆ, ಈ ರೀತಿ ಹೋಗಬೇಕಾದ್ದಲ್ಲ, ನಾವು ಬದಲಾಯಿಸಬೇಕಾದಂಥ ಕ್ರಮ ಇದೆಲ್ಲ ನನಗೆ ಸ್ಪಷ್ಟವಾಗಲಿ ತೊಡಗಿತು. ಅಣ್ಣವರು ಆದರ್ಶ ಹಾಕಿದ್ದ ಅದನ್ನು ನಾನು ಮೆಲ್ಕು ಹಾಕ್ತಾಯಿದ್ದೆ. ಅಣ್ಣವರ ದಾರಿಯಲ್ಲಿ ಹೋದರೆ ನಮಗೆ ಜೀವನದಲ್ಲಿ ಇಹಪರ ಎರಡಕ್ಕೂ ಶ್ರೇಯಸ್ಸಿದೆ. ಈ ರೀತಿ ಬೇರೆ ದಾರಿಯಲ್ಲಿ ಹೋದರೆ ನನಗೆ ಜೀವನದಲ್ಲಿ ಭವಿಷ್ಯ ಇಲ್ಲ, ನಾನೇನನ್ನು ಸಾಧಿಸುವ ಹಾಗಿಲ್ಲ. ಅಣ್ಣವರು ನಮಗೆ ಪ್ರತಿದಿನ ಬೆಳಿಗ್ಗೆ ಯಾವ ರೀತಿ ಇರಬೇಕು, ನೀನು ಬೆಳಿಗ್ಗೆ ಹೇಳುವಾಗ ಹೇಗಿರಬೇಕು, ಮಲಗುವ ಏನು ಮಾಡಬೇಕು, ಹೇಗಿರಬೇಕು, ಜೀವನ ಯಾವ ರೀತಿ ತಿಳ್ಕೊಳ್ಬೇಕು ಎಂಬುದಾಗಿ ಹೇಳ್ತಾಯಿದ್ರು.